ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಮೊದಲಿಗೆ ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಈ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿ 3 ತಿಂಗಳಾಗಿರ್ಬೇಕಿತ್ತು. ಬಟ್ ಅಪ್ಲೋಡ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಸಮ್ ಟೆಕ್ನಿಕಲ್ ಇಶ್ಯೂಸ್ ಅಂಡ್ ಟೆಕ್ನಿಕಲ್ ರೀಸನ್ ಇರೋದ್ರಿಂದ ಅಪ್ಲೋಡ್ ಮಾಡಕ್ಕಾಗಿಲ್ಲ. ಇದು ಹಾಕ್ಸಿದ್ ನಾನು ಫೆಬ್ರವರಿ ನಾನು ಆಕ್ಸರೀಸ್ ಹಾಕ್ಸಿದ್ದು. ಬಟ್ ಈಗ ಎಡಿಟ್ ಮಾಡ್ತಾ ಇರೋದೇ ಮೇ ಅಲ್ಲಿ, ಯಾಕಂದ್ರೆ ಈ ವಿಡಿಯೋ ಒಂಚೂರು ಆಡಿಯೋ ಕ್ಯಾಪ್ಚರ್ ಆಗಿಲ್ಲ, ಮತ್ತೆ ವಿಡಿಯೋ ಆರ್ಗನೈಸ್ ಆಗಿರಲಿಲ್ಲ, ಕ್ಲಿಪ್ ಎಲ್ಲೆಲ್ಲ ಹೋಗಿತ್ತು. ಸೊ ಎಡಿಟ್ ಮಾಡಕ್ ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಸುಮ್ನೆ ಹಂಗೆ ಸೈಡ್ ಅಲ್ಲಿ ಇಟ್ಟಿದ್ದೆ. ಒಟ್ಟೆಲ್ಲ ಒಂದೆಲ್ಲ ಮಾಡಬೇಕಿತ್ತು, ಬಟ್ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ವಿಡಿಯೋ ಆಡಿಯೋ ಕ್ಯಾಪ್ಚರ್ ಆಗಿದ್ರೆ. ಬಟ್ ಆಡಿಯೋ ಕ್ಯಾಪ್ಚರ್ ಆಗಿಲ್ಲ, ಸೊ ಅದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈಗ. ಸೊ ಈ ವಿಡಿಯೋದಲ್ಲಿ ಏನಿರುತ್ತೆ ಕಂಪ್ಲೀಟ್ಲಿ ಗಾಡಿಗೆ ಹಾಕಿರೋ ಆಕ್ಸರೀಸ್ ಬಗ್ಗೆನೇ ಇರುತ್ತೆ, ನಾನು ಎಲ್ಲಿ ತಗೊಂಡೆ ಏನು ಅಂತ. ಬಟ್ ಪ್ರೈಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಪ್ರೈಸ್ ಇಂದು ಸ್ಲಿಪ್ ಎಲ್ಲೋ ಕಳೆದೋಗಿದೆ, ನೋಡೋಣ. ಅದ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರ್ಬೋದು ಅಂತ ಭಾವಿಸಿದ್ದೀನಿ. ಸೊ ಈಗ ನಾನು ನೆಕ್ಸ್ಟ್ ರೈಡರ್ಸ್ ಅವ್ರ ಹತ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅವ್ರ ಹತ್ರ ಆರ್ಡರ್ ಮಾಡಿದ್ದೆ. ಸೊ ಅವರು ಪಾರ್ಸಲ್ ಹಾಕಿದ್ರು, ನಾನು ಬಸ್ ಸ್ಟ್ಯಾಂಡ್ ಹೋಗಿ ಪಾರ್ಸಲ್ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಸೊ ನನ್ನ ಫ್ರೆಂಡ್ ಬರ್ತೀನಿ ಅಂದ, ಒಬ್ನೇ ಕೈಲಿ ಆಗಲ್ಲ, ಯಾಕಂದ್ರೆ ದೊಡ್ಡ ಬಾಕ್ಸ್ ಬರುತ್ತೆ ಅಂತ ಗೊತ್ತಿತ್ತು. ಸೊ ಅವನು ಕರ್ಕೊಂಡು ಹೋಗೋಣ ಅಂತ ಅವನಿಗೆ ಹೇಳಿದ್ದೆ. ಅವ್ನ ಸರ್ಕಲ್ ಅಲ್ಲೇ ಇದೆ, ಎನ್ ಸರ್ಕಲ್ ಅಲ್ಲಿ. ಸೊ ಅವ್ನು ಕರ್ಕೊಂಡು ಸೀದಾ ನಾನು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಬಟ್ ಬಸ್ ಸ್ಟ್ಯಾಂಡ್ ಹೋದ್ಮೇಲೆ ಗೊತ್ತಾಯ್ತು ಅವ್ರು ಫಸ್ಟ್ ಟೈಮ್ ಬಸ್ ಸ್ಟ್ಯಾಂಡಿಗೆ ಬನ್ನಿ ಅನ್ನೋರು. ಬಟ್ ನೆಕ್ಸ್ಟ್ ಬೇಡ ಪೃಥ್ವಿ ಟಾಕೀಸ್ದಾಗ ಬನ್ನಿ ಅನ್ನೋರು. ಬಸ್ KSRTC ಬಸ್ಗೆ ಹಾಕಿದ್ರು. ಸೊ ಬಸ್ ಸ್ಟ್ಯಾಂಡಿಗೆ ಹೋಗಿ ಸುಮ್ಮನೆ ಅಲ್ಲೊಂದು 1/4 ಗಂಟೆ ಟೈಮ್ ವೇಸ್ಟ್ ಮಾಡಿ ಮತ್ ಅಲ್ಲಿಂದ ಇದು ಪೃಥ್ವಿ ಟಾಕೀಸ್ ಸರ್ಕಲ್ ಹೋದ್ವಿ. ಅಂದ್ರೆ ಬಿಗ್ ಬಜಾರ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಗುರು ಥಿಯೇಟರ್ ನಿಯರ್ ಅಲ್ಲಲ್ಲಿ ಆಸುಪಾಸು. ಸೊ ಅಲ್ಲೋಗಿ ನಿಲ್ಸ್ಕೊಂಡೆ. ಮತ್ತೆ ಇಲ್ಲ 1/4 ಗಂಟೆ ಆದ್ಮೇಲೆ ಬಸ್ ಬಂತು. ನಾನು ಹೋಗಿ ಇಲ್ಲಿ ನಿಂತಿದ್ದೆ, ಅವ್ನ ಮುಂದೆ ಆ ಕಡೆ ನಿಲ್ಲಿಸ್ತಾ, ಮತ್ತೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬರಂಗಾಯ್ತು. ಸೊ ಇವರು ಪಾರ್ಸಲ್ ನ ಕಲೆಕ್ಟ್ ಮಾಡ್ಕೊಳಕ್ಕೆ 400 300 ಎಷ್ಟು ಇಸ್ಕೊಂಡ್ರು, ಅದೆಲ್ಲ ಮರ್ಸೋದಂಗ ಆಗ್ಬಿಟ್ಟೈತೆ ಈಗ. ಸೊ ಅಷ್ಟೊಂದು ಅಂತ ಕನ್ಫ್ಯೂಷನ್ ಆಗೋಯ್ತು. ಬಟ್ ಇನ್ನೇನು ಮಾಡಂಗಿಲ್ಲ, ನನ್ನ ಅವಶ್ಯಕತೆಗೋಸ್ಕರ ನಾನು ಬೆಂಗಳೂರು ಹೋಗಕ್ ಆಗ್ಲಿಲ್ಲ. ಸೊ ಐಟಮ್ ಇಲ್ಲೇ ಬಂತು, ಇಲ್ಲೇ ಇಸ್ಕೊಂಡ್ರಿಂದ ಕೊಡ್ಬೇಕಾಗುತ್ತೆ. ಒಯ್ದು ನನಗೆ ಅಷ್ಟೇ ಖರ್ಚಾಗ ಅನ್ಸುತ್ತೆ. ಸೊ ನೋಡಿ ಬಂತಲ್ಲ ಪಾರ್ಸಲ್, ಫ್ರಂಟ್ ಇಟ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ಸೊ ಅವನೇ ಹಿಂದೆ ಇಟ್ಕೊಂಡು ಕುತ್ಕೊಂತಾನೆ. ಸೊ ಇದ್ರೊಳಗೆ ಹೆಚ್ಚು ಕಮ್ಮಿ ಒಂದು 5-6 ಪಾರ್ಟ್ಸ್ ಮೇಲಿದೆ. ಅಂದ್ರೆ ನಮ್ಗೆ ನಕಲ್ ಗಾರ್ಡು, ಹ್ಯಾಂಡ್ ಬಾರು, ಮತ್ತೆ ಹೆಡ್ಲೈಟ್, ಗ್ರಿಲ್, ಆಮೇಲೆ ಇನ್ನೇನು ಶೂ ಸ್ಟ್ಯಾಂಡ್, ಮತ್ತೆ ಟಾಪ್ ರ್ಯಾಕ್ ಬಾಕ್ಸ್ ಇರ್ತದಲ್ಲ ಅದೊಂದು ಇದು ಪ್ಲೇಟು. ಸೊ ಇನ್ಸ್ಟಾಲ್ ಮಾಡಿಸಿದೆ. ಕೆಲವು ಐಟಮ್ ನಾನು ತರ್ಸಕ್ ಆಗಿರಲಿಲ್ಲ, ಅಂದ್ರೆ ಹಿಂದೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಅದನ್ನ ಬನ್ನಿ ಈಗ ಸೀದಾ ನೆಕ್ಸ್ಟ್ ಡೇ ಇದು ನಾನು ಗ್ಯಾರೇಜಿಗೆ ಬಂದೆ. ಏನೇನ್ ಐಟಮ್ ಇದೆ ಅಂತ ಇಲ್ಲೇ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಡೇ ನಾನು ಸ್ಯಾರಿ ಗಾರ್ಡ್ ಲೇಡೀಸ್ ಫುಟ್ ರೆಸ್ಟ್ ಒಂದು ಹೇಳಿದ್ದೆ, ಅದೊಂದು ಸಿಕ್ಕಿರ್ಲಿಲ್ಲ. ಮತ್ತೆ ಮೊಬೈಲ್ ಹೋಲ್ಡರ್ ಒಂದು ತಗೋಬೇಕಿತ್ತು. ಮತ್ತೆ ಇನ್ನೇನೇನೋ ಇನ್ಸ್ಟಾಲ್ ಮಾಡಿಸ್ದೆ, ಅಷ್ಟೊಂದು ನೆನಪಿಲ್ಲ, ನೋಡೋಣ. ಬನ್ನಿ ಈಗ ಓಪನ್ ಮಾಡ್ತಾ ಇದ್ದಾರೆ. ನಾನು ಆಸ್ ಯೂಶುವಲ್ ಇಲ್ಲೇ ಸಾಮಾನ್ಯವಾಗಿ ಇವ್ರ ತಾನೇ ಸರ್ವಿಸ್ ಮಾಡ್ತಾರೆ. ಸೊ ಇವ್ರ ಹತ್ರ ನಾನು ಆಕ್ಸೆಸರೀಸ್ ಹಾಕ್ಸಕ್ ಇದ್ ಮಾಡಿದ್ದು. ಸೊ ಅವರು ಹೇಳಿದ್ರು ಸರ್ ಐಟಮ್ ಬನ್ನಿ ನಾನು ಹಾಕೊಡ್ತೀನಿ ಅಂತ. ಸೊ ತುಂಬಾ ಟೈಮ್ ಹಿಡಿಯುತ್ತೆ, ಇದು ಹೆಚ್ಚು ಕಮ್ಮಿ 2 ಅವರ್ ಮೇಲೆ ಹಿಡಿತು. ಸೊ ಅಲ್ಲೇ ನೋಡ್ತಾ ಇರೋದು ಇದು ಹೆಡ್ಲೈಟ್, ಗ್ರಿಲ್, ಮತ್ತೆ GPS ಮೌಂಟ್. ಅದ್ರೊಳಗೆ ನಾವು ಮೌಂಟ್ ಮಾಡ್ಕೋಬಹುದು. ಇದು ಹ್ಯಾಂಡ್ಲ್ ಬಾರ್ ರೈಸರ್ಸ್ಗಿನ ಹ್ಯಾಂಡ್ಲ್ ಬಾರ್ ಬೆಟರ್ ಪರ್ಚೇಸ್ ಮಾಡಿ ಅಂತ ಅವರೇ ನೆಕ್ಸ್ಟ್ ರೈಡರ್ಸ್ ಅವ್ರು ಸಜೆಸ್ಟ್ ಮಾಡಿದ್ರಿಂದ ಹ್ಯಾಂಡ್ಲ್ ಬಾರ್ ತಗೊಂಡೆ. ಸೊ ಎಷ್ಟು ಹೊಸ ಹ್ಯಾಂಡ್ಲ್ ಅದು, ಅದಕ್ಕೆ ಹೆಚ್ಚು ಕಮ್ಮಿ 1,500 ಎಷ್ಟು ಆಯ್ತು. ಅಷ್ಟೊಂದು ನೆನಪಿಲ್ಲ. ನೋಡ್ತಾ ಇರ್ಬೋದು ಟಾಪ್ ರ್ಯಾಕ್, ಅದೇನೋ ಪ್ಲೇಟ್, ಅದು ಅಲ್ಲಿಂದ ಶುರು ಮಾಡ್ಕೊಂಡ್ರೆ ಕೆಲಸ. ಯಾಕಂದ್ರೆ ನಾನು ಸ್ವಲ್ಪ ಕಾಲೇಜಿಗೆ ಹೋಗಿ ಮತ್ತೆ ರಿಟರ್ನ್ ಬಂದೆ. ಈಗ ನೋಡ್ತಾ ಇರ್ಬೋದು ಹ್ಯಾಂಡ್ಲು ಓಪನ್ ಮಾಡಿ ಬಿಚ್ಬಿಟ್ಟು ಇದು ಇನ್ಸ್ಟಾಲೇಷನ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಮಿರರ್ ಬರ್ಲಿಲ್ಲ, ನಾನು ನೆಕ್ಸ್ಟ್ ಡೇ ಮಿರರ್ ಪರ್ಚೇಸ್ ಮಾಡಿದೆ KTMದು. ಬಟ್ ಅದೊಂದು ಮಿಸ್ ಆಗಿತ್ತು ಪ್ರಾಡಕ್ಟ್. ನೋಡಿ ಹ್ಯಾಂಡ್ಲ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದೇನ್ ನಮಗೆ ಇಲ್ಲೇ ಡೌಟ್ ಆಯ್ತು ಅಂದ್ರೆ, ಈ ಹ್ಯಾಂಡ್ಲ್ ಬಾರ್ ಅಲ್ಲಿ ಸಣ್ಣ ಹೋಲ್ ಇರೋದ್ರಿಂದ ನಮಗೆ ನಕಲ್ ಗಾಡಿ ಕೂರ್ಸಕ್ಕೆ ಆಗ್ಲಿಲ್ಲ. ಹಳೆ ನಕಲ್ ಗಾಡಿಂದ ಏನಿತ್ತು ಸ್ಕ್ರೂ ಅದನ್ನೇ ಹಾಕ್ಬೇಕಾಯ್ತು. ಹೊಸ ನಕಲ್ ಗಾಡಿ ಕೊಟ್ಟು ಸ್ಕ್ರೂ ಹಾಕಕ್ಕಾಗಲಿಲ್ಲ. ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಇದು SR ಬಿಟ್ ಕಂಪ್ನಿದು. ಸೊ ಆಲ್ರೆಡಿ ನಾನು ಹಾಕ್ಸು ಆಯ್ತು, ಒಂದ್ಸತಿ ಬಿದ್ದು ಆಯ್ತು. ಓಕೆ ಅಂದ್ರೆ ಫುಲ್ ಮೆಟಲ್ ಅಲ್ಲ, ಫೈಬರ್, ಬಟ್ ಬಿದ್ದೆ ಸರಿಯಾಗಿ. ಬಟ್ ನಮಗೆ ಕ್ರಾಶ್ ಗಾರ್ಡ್ ಮತ್ತೆ ನಕಲ್ ಗಾಡಿ ಒಂದ್ ಸ್ವಲ್ಪ ಸ್ಕ್ರಾಚಸ್ ಆಗಿದೆ. ಅಂದ್ರೆ ಜೋರಾಗಿ ಹೋಗಿ ಬಿದ್ದೆ ಅಂತ ಅಲ್ಲ, ಸ್ಕಿಡ್ ಆಯ್ತು. ಅಂದ್ರೆ ಮಳೆ ಇತ್ತಲ್ಲ, ನಿಲ್ಸಕ ಹೋದಾಗ ಯಾರು ಅಡ್ಡ ಬಂದ್ರು ಸ್ಕಿಡ್ ಆಯ್ತು, ಹಂಗೆ ಬಿತ್ತು ಅಷ್ಟೇ. ಈಗ ನೋಡ್ತಾ ಇರ್ಬೋದು ಶೂ ಸ್ಟ್ಯಾಂಡ್ ಇನ್ಸ್ಟಾಲ್ ಮಾಡ್ತಾ ಇದಾರೆ. ಬಟ್ ಇದೊಂದ್ ಸ್ವಲ್ಪ ಡಬಲ್ ಸ್ಟ್ಯಾಂಡ್ ಹಾಕಿದಾಗ ಏನಾದ್ರು ನಾವು ಸಿಂಗಲ್ ಸ್ಟ್ಯಾಂಡ್ ಫೋಲ್ಡ್ ಮಾಡಿದ್ರೆ ಚೈನೀಸ್ ಆಗುತ್ತೆ. ಸೊ ಅದ್ ಬಿಟ್ರೆ ನೆಕ್ಸ್ಟ್ ರೇಡಿಯೇಟರ್ ಗಾರ್ಡ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ ರೇಡಿಯೇಟರ್ ಗಾರ್ಡ್ ಇನ್ಸ್ಟಾಲೇಷನ್ ಅವಶ್ಯಕತೆ ಇರ್ಲಿಲ್ಲ ಅನ್ಸ್ತು ನನಗೆ, ಬಟ್ ಇರ್ಲಿ ತಣ್ಣರ ಅಂತ ಹಾಕ್ಸ್ದೆ. ಈಗ ಟಾಪ್ ಬಾಕ್ಸ್ ರಾಕ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ನಾನು ಇನ್ನೂ ಟಾಪ್ ಬಾಕ್ಸ್ ಏನ್ ತಗೊಂಡಿಲ್ಲ, ಜಸ್ಟ್ ಇರ್ಲಿ ಒಂದ್ ಲುಕ್ಕಿಗೆ ಅಂತ ಹಾಕ್ಸಿದ್. ಬಟ್ ಏನಾದ್ರು ಹಾಕಿದ್ರೆ ಬಂಚಿ ಕಾರ್ಡ್ ಹಾಕ್ಬಿಟ್ಟು ಇದ್ ಮಾಡ್ಬೋದು.
ಸೊ ಫ್ರಂಟ್ ಇದನ್ನ ಇನ್ಸ್ಟಾಲ್ ಮಾಡಾಯ್ತು. ಆ ಥರದ ಹೆಡ್ ಲೈಟ್ ಗ್ರಿಲ್ ಅದ್ ಬಿಟ್ರೆ ಈಗ ಇನ್ಸ್ಟಾಲ್ ಮಾಡ್ತಾ ಇರೋದು ನೆಕ್ಸ್ಟ್ ನಮ್ಮ ಕ್ರಾಶ್ ಗಾರ್ಡ್ನೆ. ಬಟ್ ಕ್ರಾಶ್ ಗಾರ್ಡು ಅಷ್ಟೊಂದು ಇದು ಸೂಟ್ ಆಗಿಲ್ಲ, ಕಂಫರ್ಟ್ ಆಗಿಲ್ಲ, ಒಂದು ಸ್ಕ್ರೂ ಹಾಕಕ್ ಆಗ್ಲೇ ಇಲ್ಲ. ಬಿಕಾಸ್ ಯಾಕಂದ್ರೆ ನಾವು ಮಿಸ್ ಪ್ರಾಡಕ್ಟ್ ಕಳ್ಸಿರ್ಬೋದು ಅಥವಾ ಪ್ರೋದ್ ಕಳ್ಸಿರ್ಬೋದು, ಐ ಡೋಂಟ್ ನೋ. ಬಟ್ ನೋಡ್ತಾ ಇರ್ಬೋದು ಈ ಕೆಳಗಡೆ ಜಾಗದಲ್ಲಿ ಅದೊಂದು ಸ್ಕ್ರೂ ಹಾಕಕ್ಕಿಲ್ಲ. ಬಟ್ ಈಗ ಎಲ್ಲ ಆಕ್ಸರ್ಸ್ ಹಾಕ್ಸಿ ಓಲ್ಡ್ ಆಕ್ಸರೀಸ್ನ ನಾವು ತಗೋ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಕೆಲವು ಅಷ್ಟೊಂದು ಕಂಫರ್ಟ್ ಆಗಿಲ್ಲ. ಯಾಕಂದ್ರೆ ನಮಗೆ ಕ್ರಾಶ್ಗಳು ಕಟ್ಟಕ್ಕೆ ಕೂರ್ಸೋದು ನಮ್ಗೆ ಸ್ಕ್ರೂ ಹಾಕೋಕ್ಕಾಗಲಿಲ್ಲ. ಸೊ ನಾನು ಬೆಂಗಳೂರಿಗೆ ಹೋಗಿ ಹಾಕ್ಸ್ಬೇಕಿತ್ತು. ಬಟ್ ನನ್ನ ಟೈಮ್ ಇಲ್ಲದೆ ಇರೋ ಕಾರಣ ತರಿಸಿದ್ರೆ ಏನಿಲ್ಲ, ಈಗಲೂ ಒಟ್ಟು ಕಂಫರ್ಟಾಗಿ ಕೂತಿದೆ. ಬಟ್ ಇನ್ನು ಅಂಥದ್ದು ಏನು ತೊಂದರೆ ಏನಿಲ್ಲ. ಸೊ ಇರಲಿ, ಒಂದು 2-3 ವರ್ಷ ಯೂಸ್ ಮಾಡೋಣ, ಆಮೇಲೆ ಬೇರೆ ಮಾಡೋಣ, ಇಲ್ಲಾಂದರೆ ಅಪ್ಗ್ರೇಡ್ ಆಗೋಣ. ನೋಡೋಣ, ತುಂಬ ಐಡಿಯಾಸ್ಗಳಿದ್ದಾವೆ, ಏನೇನಾಗುತ್ತೆ ಮುಂದೆ ಅದು ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ ವಾಟ್ ಹ್ಯಾಪನ್ ಅಂತ. ಸೊ ಗೋಲ್ ಏನಿದೆ ಅದು ಇಟ್ಕೊಂಡು ನಮ್ಮ ಕೆಲಸ ಮಾಡ್ತಾ ಇರಬೇಕು. ಸೊ ಕಂಪ್ಲೀಟ್ಲಿ ಇನ್ಸ್ಟಾಲೇಷನ್ ಆಯಿತು, ಹೆಚ್ಚು ಕಮ್ಮಿ 2 hours ಆಯಿತು. ಬಟ್ ರೀಸನಬಲ್ ಪ್ರೈಸಿಗೆ ನನಗೆ ಫಿಟ್ ಮಾಡಿಕೊಟ್ಟಿದ್ದಾರೆ. ಬಟ್ ನೀವೇನಾದ್ರು ಸರ್ವಿಸ್ ಮಾಡಿಸ್ಬೇಕು ಅಂದರೆ ಹೋಗಿ ಒಳ್ಳೆ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಸರ್ವಿಸ್ ಮಾಡಿಸ್ಕೊಡ್ತಾರೆ. ಹಂಗೆ ಮನೆ ಕಡೆ ಹೋಗ್ತಾ ಇದ್ದೀವಿ, ನೋಡಿದ್ರೆ ಬಾಕ್ಸಿಗೆ ಹಾಕೊಂಡು ಹೋಗ್ತಾ ಇದ್ರೆ ನಂದು ಹಳೆ ಹ್ಯಾಂಡ್ಲ್ ಬರ್ ಬಿದ್ದೋಯ್ತು. ಸೊ ಅದನ್ನ ತಗೊಂಡು ಮನೆ ಕಡೆ ಹೋದೆ. ಈಗ 2 ಕೆಲಸ ಇದೆ, ಯಾಕಂದ್ರೆ ಒಂದು ಸ್ವಲ್ಪ ವೆಲ್ಡಿಂಗ್ ಮಾಡಿಸ್ಬೇಕಿತ್ತು ಕೆಳಗಡೆ, ಅದು ಬಿಟ್ಟರೆ ಸ್ಟಿಕ್ಕರ್ ಹಾಕ್ಸ್ಬೇಕಿತ್ತು. CM ಟಾಕೀಸ್ ನಮ್ಮನ್ನ ಚೇಂಜ್ ಮಾಡಿಸಿ, ಅದಕ್ಕೆ ಹೋದೆ. ನೋಡೋಣ ಏನೇನಾಯಿತು ಅಂತ ಮುಂದಕ್ಕೆ ಹೇಳ್ತೀನಂತೆ. ಬನ್ನಿ, ಸೀದಾ ಮನೆಗೆ ಹೋಗ್ಬಿಟ್ಟಿದ್ದು ಇಟ್ಬಿಟ್ಟು ಹೋಗೋಣ ಅಂತ ಹೊರಟೆ. ಈಗ ಅದೇ ಟೋಟಲ್ ಸ್ಟಿಕ್ಕರಿಗೆ ಹುಡಿಕೊಂಡು ಹೋಗ್ತಾ ಇದ್ದೀನಿ. CM ಟಾಕೀಸ್ ಅಂತ ಲ್ಯಾಂಡ್ ಬಾರ್ ಗ್ರಿಲ್ ಹಾಕ್ಸಿರೋದ್ರಿಂದ ನಮಗೆ ಅಷ್ಟೊಂದು CM ಟಾಕೀಸ್ ಅನ್ನೋದು ಕಾಣ್ತಾನೆ ಇಲ್ಲ ನೇಮು. ಸೊ ಅದನ್ನ ರಿಮೂವ್ ಮಾಡಿಸಿ ಮೇಲ್ಗಡೆ ಹಾಕ್ಸೋಣ ಅಂತ ಡಿಸೈಡ್ ಮಾಡಿದೆ. ಬಟ್ ಇದು ಎಡಿಟ್ ಮಾಡಬೇಕಾದ ಇದು ಅಂತ ಎಲ್ಲ ಕಡೆ ರೀಸನ್ ಕೊಟ್ಟರು. ಅವತ್ತೆಲ್ಲ ಕೆಲಸ ಫ್ಲಾಫೇ ಆಯಿತು. ಸೊ ಈಗ ನೋಡಿ ಗಾಡಿ ಕಂಪ್ಲೀಟ್ ಆಗಿ ಏನಾಗಿ ಕಾಣ್ತಾ ಇದೆ ಅಂದರೆ, ಬಟ್ ಇಲ್ಲೊಂದು ಏನು ಮಿಸ್ಸಿಂಗ್ ಆಗಿದೆ ಅಂದರೆ ಮಿರರ್ ಮಿಸ್ ಆಗಿದೆ. ಒಂದು ಸ್ವಲ್ಪ ಸೀಟ್ ಮಾಡಿಫಿಕೇಶನ್ ಮಾಡಿಸ್ಬೇಕಿತ್ತು. ಸೀಟ್ ಮಾಡಿಫಿಕೇಶನ್ ಮಾಡಿಸ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಬರುತ್ತೆ. ಬಟ್ ಸೀಟ್ ಕಂಫರ್ಟ್ ಮಾಡಿಫಿಕೇಶನ್ ಇಸ್ ನಾಟ್ ಕಂಫರ್ಟ್ ಅಷ್ಟೇ. ಒಂದು ಸ್ವಲ್ಪ ದಿವಸ ಕಂಫರ್ಟ್ ಅನ್ನಿಸ್ತು. ಈಗ ನೋಡ್ತಾ ಇರ್ಬೋದು, ಹೇಳದ್ನಲ್ಲ ಆಗಲೇ, ಅದೇ ಅದು ಸ್ಕ್ರೂನ ಹಾಕೋಕ್ಕಾಗಲ್ಲ, ಬೇರೆದು ಹಾಕಿದ್ದು ಹೋಲ್ ಸಣ್ಣದಿರೋದ್ರಿಂದ ಅಂತ. ಸೊ ಓವರ್ ಆಲ್ ಈ ಥರ ಗಾಡಿ ಕಾಣುತ್ತೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಡೇ ನಾನು ಸೀಟ್ ಮಾಡಿಫಿಕೇಶನ್ ಮಾಡಿಸ್ದೆ. ಬಟ್ ನನ್ನ ಪ್ರಕಾರ ನೀವು ರ್ಯಾಲಿ ಸೀಟ್ನ ಅಫಿಷಿಯಲಾಗಿ ಪರ್ಚೇಸ್ ಮಾಡಿದರೆ ಬೆಟರ್, 3,000 ನಿಯರ್ ಬರುತ್ತೆ. ಸೊ ಇಲ್ಲಿ ನಾವು ಮಾಡಿಫಿಕೇಶನ್ ಮಾಡಿಸ್ತೀವಿ ಅಂದರೆ 1,000 ರೂಪಾಯಿ ಆಗೇ ಆಗುತ್ತೆ. ಸೊ ವರ್ತಿಲ್ಲ ಅನ್ನೋದಕ್ಕಿಂತ ಏನಾಗುತ್ತೆ ಅಂದರೆ ನಮ್ಮ ಸೀಟು ಕುಷನ್ ಚೆನ್ನಾಗಿ ಬರಲ್ಲ, ಹೋಗ್ತಾ ಫುಲ್ ಸ್ಮೂತಾಗಿ ಹೆವಿ ಪೇನ್ ಬರುತ್ತೆ. ಸೊ ನಾಟ್ ವರ್ತ್ ಸೀಟ್ ಮಾಡಿಫಿಕೇಶನ್ ಮಾಡಿಸೋದು. ಇಲ್ಲ ಅಂದರೆ ನೋಡಿಬಿಟ್ಟು ಗಟ್ಟಿದ್ದು ನಾವು ಹಾಕ್ಸ್ಬೇಕಾತಂದ್ರೆ ಸ್ಮೂತ್ ಇರಬೇಕು, ಗಟ್ಟಿ ಇರಬೇಕು. ಫುಲ್ ಸ್ಮೂತ್ ಆಗೋಗ್ಬಾರ್ದು. ಸ್ಮೂತ್ ಆಗೋದ್ರೆ ವೆಯ್ಟ್ ಕೂತು ಫುಲ್ ಸ್ಮೂತ್ ಆಗೋಗುತ್ತೆ. ಸೊ ಇಟ್ಸ್ ನಾಟ್ ಕಂಫರ್ಟ್. ಸೊ ನೀವೇನಾದ್ರು ಸೀಟ್ ಮಾಡಿಫಿಕೇಶನಿಗೆ ನಿಂತ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ಟು ನೋಡ್ತಾ ಇರ್ಬೋದು ನೀವು, ಅದು ಅಲ್ಲಿ ಕಿಕ್ಕರು ಹೊರಗೆ ಬರ್ತೈತೆ ಅಂದರೆ ಕರೆಕ್ಟಾಗಿ ಕೂತಿಲ್ಲ ಅಂತ. ಅದೊಂದು ಸ್ವಲ್ಪ ಆಮೇಲೆ ಮಾಡಿಫಿಕೇಶನ್ ಮಾಡಿಸ್ಕೊಂಡೆ. ಸೊ ಸೀಟ್ ಮಾಡಿಫಿಕೇಶನ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸೊ ನೀವು ನಿಂತ್ಕೊಂಡು ನೀವು ಅಲ್ಲೇ ಮಾಡಿಸ್ಬೇಕಾಗತ್ತೆ ಯಾವ ಸೈಜ್ ಏನು ಅಂತ. ಬಟ್ ನನ್ನ ಸೀಟ್ನ ಅವ್ರು ಹೊತ್ಕೊಂಡೆ ಹೋಗ್ಬಿಟ್ರು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ವೆಲ್ಡಿಂಗ್ ಅಂತ ಬಂದೆ, ಬಟ್ ಎಲ್ಲರೂ ವೆಲ್ಡಿಂಗ್ ಮಾಡ್ಕೊಡ್ಲಿಲ್ಲ. ಇದ್ರ ಪಕ್ಕದ ಅಂಗಡಿಗೆ ಹೋದೆ, ಅವರು 6 ಗಂಟೆಗೆ ಬಾ ಅಂದ್ರೆ 6 ಗಂಟೆಗೆ ಹೋದ್ರೆ ಈಗ ಆಗಲ್ಲ, 7 ಗಂಟೆಗೆ ಹೋಗಿ ಬಾ ಅಂದರು. 7 ಗಂಟೆಗೆ ಬಂದ್ರೆ ಇಲ್ಲಿ ಬೇಡ, ಅಜಾದ್ರೆ ಹುಡುಗಬೋಡು ಅಂದರು. ಬೇಜಾರಾಗ್ಬಿಡ್ತು. ಸುಮ್ಮನೆ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕಲ್ಲ. ಸೊ ಸೀದಾ ಅಲ್ಲಿಂದ ಬಾಟಾ ಶೋರೂಮ್ ಹೋದೆ, ಸ್ಲಿಪ್ಪರ್ ತಗೋಬೇಕಿತ್ತು. ಸೊ ಬಾಟಾದಲ್ಲಿ ರೆಡ್ ಲೇಬಲ್ ಅಂತ ಒಂದು ಸ್ಲಿಪ್ಪರ್ ಬರುತ್ತೆ, ಬಕಲ್ಸು. ಬಟ್ ನನಗೆ ಬೇಕಿದ್ದು ಅಷ್ಟು ಪೀಸ್ದು. ಬಟ್ ಅಷ್ಟೊಂದು ಅದಕ್ಕೂ ಕಂಫರ್ಟ್ ಆಗಲಿಲ್ಲ ಅಂತ ಇದು ತಗೊಂಡು ಸೀದಾ ಮನೆ ಕಡೆ ಕೊಂಡೆ. ಈ ಡೇ ಹೀಗಿತ್ತು. ಸೊ ಕಂಪ್ಲೀಟ್ಲಿ ಮಾಡಿಫಿಕೇಶನ್ ಹೀಗಿತ್ತು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CM ಟಾಕೀಸ್.